ಮೊನ್ನೆ 8ನೇ ತಾರೀಕು ಆದಂತ ಘಟನೆ. ಈಗಾಗಲೇ ವೈಶಾಲಿಯ ಇಬ್ರು ಅವರ ತಂದೆ ಮತ್ತು ತಾಯಿ ನಮ್ಮ ಜೊತೆಗಿದ್ದಾರೆ. ತಾಯಿಯ ಹೃದಯ ಹೇಗಿರ್ತದೆ ಅಂತ ಕೇಳಿದ್ರೆ, ಮಕ್ಕಳು ಯಾವ ರೀತಿಯಲ್ಲಿ ಇದ್ರೂ ಕೂಡ ತಾಯಿ ಮಕ್ಕಳನ್ನು ಬಿಟ್ಟುಕೊಡುವುದಿಲ್ಲ. ಯಾಕಂದ್ರೆ ಆ ತಾಯಿಯ ಹೃದಯವೇ ನಮಗೆ ಅರ್ಥ ಮಾಡ್ಲಿಕ್ಕೆ ಕೊಡುದು. ಅಂತ ತಾಯಿ 18 ವರ್ಷ ಆ ಮಗಳನ್ನ ಒತ್ತು ಎತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವಳಾಗಿ ಮಾಡಿ ಅವಳಿಗೆ ಸರಿಯಾದಂತ ವಿದ್ಯಾಭ್ಯಾಸವನ್ನ ಎಲ್ಲವನ್ನ ಕೊಟ್ಟು ತನ್ನ ಮಗಳು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೆಸರನ್ನು ಪಡ್ಕೊಳ್ಬೇಕು, ನಮ್ಮನ್ನ ಮತ್ತೆ ವೃದ್ಧಾಪ್ಯ ಅಥವಾ ಕೊನೆ ಕಾಲದಲ್ಲಿ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಂತ ಒಂದು ತಾಯಿ ಅಥವಾ ತಂದೆ, ಅವರ ಮನಸ್ಸಿನ ನೋವು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಿನ್ನೆ ನೀವು ನೋಡಿದಿರಿ. ಮೂಲಭೂತವಾದಿ ಇಸ್ಲಾಮಿಕ್ ಪ್ರಚೋದಿತವಾದಂತಹ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡಬೇಕು ಅಂದ್ರೆ 2047ಕ್ಕೆ, ಇದು ನಾನು ಹೇಳಿದ್ದಲ್ಲ, ಯಾವುದೇ ಕೋಮು ಪ್ರಚೋದನೆ ಅಲ್ಲ. ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನ ಈ 3 ರಾಜ್ಯದಲ್ಲಿ ಬಂಧನವಾದಂತಹ ಸಂದರ್ಭದಲ್ಲಿ ಇಲಾಖೆ ಕೇಂದ್ರೀಯ ತನಿಖಾ ದಳ NIA ತನ್ನ ವರದಿಯಲ್ಲಿ ಇದನ್ನ ಕೊಟ್ಟಿದೆ. ಅದರ ಮುಂದುವರಿದ ಭಾಗವೇ ಈ ಮತಾಂತರ. ದೇಶಕ್ಕೆ ಗಂಡಾಂತರ. ನಮಗೆ ಗೊತ್ತಿದೆ, ಎಷ್ಟೋ ವರ್ಷದಿಂದ ಮತಾಂತರ ಲವ್ ಜಿಹಾದ್ ಎನ್ನುವಂತ ಬೊಬ್ಬೆ ಹೊಡಿತಾ ಇದ್ದೇವೆ. ಈ ವೈಶಾಲಿ ಇದ್ದಂತ PG ಅದರಲ್ಲಿ ಹುಡುಗರು ಹುಡುಗಿಯರು ಒಟ್ಟಿಗೆ ಇದ್ರಂತೆ. ಬಂದಂತ ಮಾಹಿತಿಯ ಪ್ರಕಾರ, ಸತ್ಯ ಗೊತ್ತಿಲ್ಲ, ಒಟ್ಟಿಗಿದಂತ ಮಾಹಿತಿಯ ಪ್ರಕಾರ ನಿಮಗೆ ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗುವುದಿಲ್ಲ. ಮೊನ್ನೆ ಇಲ್ಲಿ ವಯನಾಡಿಗೆ ಹೋದೆ, ಬೆಳಿಗ್ಗೆ ಹೋದು ರಾತ್ರಿ ಅಲ್ಲಿ ವೆಯ್ಟ್ ಮಾಡಿ, ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಗಂಟೆಗೆ ಕರೆಸಿದ್ರು. ಕರೆದಲ್ಲಿ ಮಾತಾಡಲಿಕ್ಕೆ ಸಮೇತ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತೆ 5 ನಿಮಿಷ ಮಾತಾಡಿ ಮಗಳು ಹೇಳ್ತಾರೆ ಒಟ್ಟಿಗೆ ಬರ್ತಾನೆ ಹೇಳಿ ಪೇಪರ್ ಎಲ್ಲ ಬರೆದಿಟ್ಟು ಬಟ್ ಓಕೆ ಮನೆ ಹೊರಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತೆ ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನಮಗೆ ಸಿಗಲಿಕ್ಕಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SPB ಅವರ ಕೈಯ ಆಡಿದ ಉಂಟು, ಲವ್ ಜಿಹಾದ್ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದೆವು. ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದರು, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ರು. ರಾತ್ರಿ ಆಗ ಹೇಳಿದ್ರು, ಅವರು ಸಿಕ್ಕಿದ್ರು ನಮ್ಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವಾಗ ಸ್ಟೇಷನ್ ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮ್ಗೆ ಅಲ್ಲಿ ಅವರು ಗೌರವವೇ ಕೊಡ್ಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಲಿಕ್ಕೆ ಹೇಳಿದ್ರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದ್ರು, ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರ್ಬೇಕು. ನೀವೇನು ಅವಳ ಎದುರು ನೀವು ಅಳುವುದು ಇದು ಏನು ಬೇಡ, ಮೆಲ್ಲ ಮಾತಾಡಿ ಬಂದ್ರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯ್ತು ಅವಳಿಗೆ. ಅವಳು ಹೇಳಿದ್ರು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟರ್ ಬರೆದು ಕೊಟ್ಟಳು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡ್ಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದ್ರು, ಟಚ್ ಮಾಡ್ಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ, ನಿಮ್ದೆಲ್ಲ ಆಯ್ತು, ನೀವು ಇನ್ನು ಹೋಗಿ, ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಳಿಸಿದ್ರು. ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡ್ಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡ್ಲಿಲ್ಲ ಹೊರಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ರು ಅವರ ಒಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು. ಮತ್ತೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದ್ಲು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನ್ ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಿಕ್ಕೆ ಬಿಡ್ಲಿಲ್ಲ. ಹಾಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡ್ಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದ್ರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು, ಬರ್ಲಿ ಅವಳು ಕೂಡ ಅಂತ. ಮದುವೆ ಆಗ್ಲಿಲ್ಲ, ನಾವು ಕೇಳಿದಷ್ಟೇ, ನಮ್ಮೊಟ್ಟಿಗೆ ಬಾ ಮಗ, ನಿಮ್ಗೆ ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ, ಅವಳನ್ನು ಮದುವೆ ಆಗೋದು ಹೇಳಿ ಅವ್ರು ಹೇಳುದು. ಅದನ್ನು ಮತ್ತೆ ನೋಡಿ ಮಾತಾಡೋಣ, ಮನೆಗೆ ಬಂದು ಮಾತಾಡುವ, ಒಟ್ಟಿಗೆ ಬಾ ಅಂತ ಹೇಳಿದ ಅಷ್ಟೇ. ಅವ್ರು ಬರ್ತಾರೆ ಅಂತ ಹೇಳಿದಾರೆ. ಬರ್ತಾರೆ ಅಂತ ಹೇಳಿ ಬಾಯ್ ಬರ್ತಲೇ ಕೊಟ್ಟರು, ಬರ್ತಾರೆ. ಮತ್ತೆ ಅವ್ರು ಚೇಂಜ್ ಮಾಡಿದ್ರು.